ಭಗವತ್ಪಾದರು ಹೇಳಿರೋದೆಲ್ಲ ವೇದಗಳ ಆಧಾರನೇ. ಅವರು ಸ್ವಂತ ಇದನ್ನು ನಂದು ಐಡಿಯಾ ಅಂತ ಏನು ಹೇಳಿಲ್ಲ ಶಂಕರಾಚಾರ್ಯರು. ಅವ್ರು ಹೇಳೋದು ಏನು ಅಂದರೆ ನಮ್ಮ ಸಿದ್ಧಾಂತದಲ್ಲಿದೆ, ವೇದಗಳಲ್ಲಿದೆ. ವೇದಗಳಲ್ಲಿರೋದನ್ನು ಇವಾಗ ನೋಡಿ, ನಮಗೆ ಒಂದಷ್ಟು ಜನ ನಾವು ದೇವರ ಕೃಪೆಯಿಂದ ನಮಗೇನೋ ಅಭ್ಯಾಸ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಮನೇಲಿ ಆ ಥರ ಒಂದು ಸಾಂಸ್ಕೃತಿಕವಾದಿ ಕಾರ್ಯಕ್ರಮಗಳಿತ್ತು, ಮತ್ತು ನಮಗೆ ದೇವರವರು ನಮ್ಮ ತಂದೆ ತಾಯಿಯವರು ಅವಕಾಶ ಮಾಡಿಕೊಟ್ರು, ನಾವು ಸ್ವಲ್ಪ ಕಲ್ತಿದ್ದೀವಿ. ಆದರೆ ಒಂದಷ್ಟು ಪರಿವಾರಗಳಲ್ಲಿ ಅದು ಇರಲ್ಲ. ಅದಕ್ಕೆ ಈ ವಿವೇಕ ದೀಪಿನಿ ಅಂತ ಕಾರ್ಯಕ್ರಮಗಳಲ್ಲಿ ಇದು ಮೇನ್ಲಿ ಮೆಂಟ್ ಫಾರ್ ಯೂತ್, ಯುವಕರಿಗೋಸ್ಕರ ಮಾಡಬೇಕು. ಎಲ್ಲ ಕಾಲೇಜುಗಳಲ್ಲಿ ಆಮೇಲೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಹೋಗಿ ಒಂದು ಕ್ಯಾಪ್ಸ್ಯೂಲ್ ಕೋರ್ಸ್ ಥರ ಮಾಡಿದ್ದೀವಿ, ವಿವೇಕ ದೀಪ್ತಿ ಅಂತ. ಈ ವಿವೇಕ ದೀಪ್ತಿಯಲ್ಲಿ ನಾವು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಒಂದು ಪಠ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇದನ್ನು ಲೆಕ್ಚರ್ ರೂಪದಲ್ಲಿ ಐಡಿಯಾಸ್ ದಟ್ ಆರ್ ದೇರ್ ಇನ್ ದಕ್ಷಿಣಾಮೂರ್ತಿ ಸ್ತೋತ್ರ ಅಷ್ಟಕ್ಕನ್ನು ಹೇಳ್ಕೊಡ್ತಾ ಇದ್ದೀವಿ. ಹೇಳ್ಕೊಟ್ರೆ ಇವಾಗ ಇಟ್ ಈಸ್ ಲೈಕ್ ಇಂಟ್ರೊಡಕ್ಟರಿ ಕೋರ್ಸ್. ನೀವು ಇಂಟ್ರೊಡಕ್ಟರಿ ಕೋರ್ಸ್ ಟು ಸ್ಪಿರಿಚುವಲ್ ಅಟ್ಲೀಸ್ಟ್ ಥಿಂಕಿಂಗ್ ಆನ್ ದೋಸ್ ಲೈನ್ಸ್. ಅಂದರೆ ನೀವು ಇದೆಲ್ಲ ಇದೆ ಅಂತ ಗೊತ್ತಿಲ್ವಲ್ಲ. ಈಗ ಎಷ್ಟೋ ಜನಕ್ಕೆ ದಕ್ಷಿಣಾಮೂರ್ತಿ ಅಷ್ಟಕ ಅಂದರೆ ಏನಪ್ಪ ಇದು, ದಕ್ಷಿಣಾಮೂರ್ತಿ ಅಂದರೆ ಏನು ಅದು ಗೊತ್ತಿಲ್ಲ, ಅಷ್ಟಕ ಅಂದರೆ ಅದು ಗೊತ್ತಿಲ್ಲ, ಈ ಥರ ಇದೆ ಅಂತಲೂ ಗೊತ್ತಿಲ್ಲ. ನಂಗೆ ಯಾರೋ ಒಬ್ಬ ಹುಡುಗ ಬೆಂಗಳೂರಲ್ಲೇ ಓದೋನು ಹುಡುಗ, ಅವನು ಕೇಳಿದ್ರೆ ಇದೇನೋ ಆದಿಶಂಕರಾಚಾರ್ಯದ ಏನೋ ಹೂ ಇಸ್ ದಟ್ ಗಾಯ್ ಅಂತ ಕೇಳಿದ್ರು. ಐ ವಾಸ್ ಶಾಕ್ಡ್. ವೆಲ್ ಎಜುಕೇಟೆಡ್, ಫಸ್ಟ್ ಕ್ಲಾಸ್ ಸ್ಕೂಲಲ್ಲಿ ಓದಿದ್ದಾನೆ ಬೆಂಗಳೂರಲ್ಲಿ. ಆಮೇಲೆ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಅಲ್ಲಿ ಏನೋ ಮಾಡ್ಕೊಂಡು ಎಲ್ಲೋ ಕೆಲಸ ಮಾಡ್ಕೊಂಡು ಎಲ್ಲ ಒಳ್ಳೆಯ ಸ್ಥಿತಿಲಿದ್ದಾನೆ. ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು, ಅದು ನಾನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ನಮ್ಮ ಪರಿವಾರ ಅಂದರೆ ಕಮ್ಯುನಿಟಿ ಹೀಗೆ ಅವನು ಇರೋದು ಅವ್ನಿಗೆ ಗೊತ್ತಿರಬೇಕು, ಅಷ್ಟೂ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅಂದರೆ ಯಾಕೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂದರೆ, ನಾವು ದೇವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ಇವಾಗಂತೂ ರೈಟ್ ವಿಂಗು, ಲೆಫ್ಟ್ ವಿಂಗು, ಮಿಡ್ಲ್ ವಿಂಗು ಅಂತ ಏನೇನೋ ಹೇಳ್ಬಿಡ್ತಾರೆ. ದೇವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ದೇವ್ರ ಇದಾನ ಇಲ್ವಾ, ನಮ್ಮ ಇಂಡಿಯನ್ ಫಿಲಾಸಫಿ ಏನು ಹೇಳುತ್ತೆ ಅಂತ. ನೋಡಿ, ಎಷ್ಟು ದೊಡ್ಡ ಒಂದು ಸಾಧುಗಳು, ಸನ್ಯಾಸಿಗಳು ನಮ್ಮ ದೇಶದಲ್ಲಿ ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದ ಅಂತವರು ಪ್ರಪಂಚಾದ್ಯಂತ ಹೋಗಿ, ಅಮೇರಿಕಾಲ್ ಹೋಗಿ, ಆ ಕಾಲದಲ್ಲಿ ಅವರು ಸ್ಪೀಚ್ ಕೊಟ್ಟಾಗ ಶಿಕಾಗೋನಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಅದನ್ನು ಕೇಳಿದ್ರೆ ನನಗಿನ್ನೂ ಮೈ ಜಿಮ್ ಅನ್ನುತ್ತೆ. ಆ ಕಾಲದಲ್ಲಿ ವಿ ಆರ್ ಬ್ಲ್ಯಾಕ್, ವೈಟ್ ಮ್ಯಾನ್ಸ್ ರೂಲ್. ಇಲ್ಲಿಂದ ಹೋಗಿದ್ದಾರೆ, ಅಲ್ಲಿ ಸನಾತನ ಧರ್ಮ ಅದು ಇದು ಏನು ಪ್ರಚಾರ ಇರಲಿಲ್ಲ, ಏನೂ ಗೊತ್ತಿಲ್ಲ. ಎಂಥ ವಿಶಾಲವಾದ ಹೃದಯದಲ್ಲಿ ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳ್ತಾ ಇದ್ದಾರಲ್ಲ ಅಲ್ವಾ. ಅಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದದೊಂದು ಕಾಲ ಅದು 18th century. ಸ್ಲೇವರಿ ಇತ್ತು. ಕಪ್ಪಗಿದ್ರೆ ಬಣ್ಣ, ನಿಮಗೇನು ಹಕ್ಕಿಲ್ಲ, ನೀವು ಯಾರ್ದೋ ಕೆಳಗಡೆ ಲೈಕ್ ಒಂದು ಕಾರೋ ಸ್ಕೂಟ್ರೋ ಇದ್ದಂಗೆ. ಆ ಥರ ಪರಿಸ್ಥಿತಿಲಿದ್ದವರು ಯಾವ ಥರ ಮನಸ್ಥಿತಿ ಇಟ್ಕೊಂಡು ಬರ್ತಿದ್ದಾರೆ ಅಂತ. ಅವ್ರು ಏನೇನು ಎಷ್ಟು ಅವರ ಸ್ಪೀಚಸ್ ಕೇಳಬೇಕು ನೀವು. ಆ್ಯಂಡ್ ಅವ್ರು ಬರೆದಿರೋದನ್ನು ಫುಲ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ರಾಮಕೃಷ್ಣ ಆಶ್ರಮದ ಪಬ್ಲಿಷ್ ಮಾಡಿದ್ದಾರೆ. 10-12 ವಾಲ್ಯೂಮ್ ಇದೆ. ಅದನ್ನು ಓದ್ಬೋದು. ಅಂದರೆ ನಮಗೇನಾಗಿದೆ, ನಮ್ಮ ಪಠ್ಯಕ್ರಮದಲ್ಲಿ ಇದೇನೂ ಇಲ್ಲವೇ ಇಲ್ಲ. ಅಕ್ಬರ್ ಯಾವಾಗ ಬಂದ, ಬೀರ್ಬಲ್ ಯಾವಾಗ ಹೋದ, ಎಷ್ಟು ಜನ ಹೆಂಡತಿರಿದ್ರು, ಎಷ್ಟು ಜನ ಮಕ್ಕಳಾದರು, ಇದೇ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಏನೂ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಯಾಕೆ ಪೇರೆಂಟ್ಸ್ ಶುಡ್ ಟೇಕ್ ಒನ್ ಇನಿಷಿಯೇಟಿವ್. ಹಂಗಿದ್ರೆ ಈಗಿರೋದು ಇಷ್ಟೇ. ಈಗ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಕೊಡ್ತಾರಲ್ಲ, ಮೇನ್ ಆಹಾರದಲ್ಲಿ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಾವು ಎಫರ್ಟ್ ಹಾಕಬೇಕು ಅಂತ. ನಮ್ಗೆ ಗೊತ್ತಿದ್ರೆ ಹೇಳ್ಕೊಡ್ಬೋದು, ನಮ್ಗೆ ಗೊತ್ತಿಲ್ದಿದ್ರೆ ಅದನ್ನೇ ಹೇಳಿ ಅಲ್ವಾ. ತಂದೆ ತಾಯಿಗೂ ಗೊತ್ತಿಲ್ದಿದ್ರೆ, ತಂದೆ ತಾಯಿಗಳಿಗೂ ಅವರು ಚಿಕ್ಕವರಾದಾಗ ಅವ್ರ ಮನೆಯಲ್ಲಿ ಇದಿರಲಿಲ್ಲ, ಸಂಪ್ರದಾಯ ಇರಲಿಲ್ಲ, ಯಾರೂ ಪೂಜೆ ಪುನಸ್ಕಾರ ಇಟ್ಟಿರಲಿಲ್ಲ, ಅವ್ರಿಗೇನು ಹೇಳ್ಕೊಡ್ಲಿಲ್ಲ ಅವ್ರ ತಂದೆ ತಾಯಿಗಳು. ಹಾಗಿದ್ದರೆ ಹೇಗೆ ಪರಿಸ್ಥಿತಿ ಸಾಧ್ಯ ಆಗುತ್ತೆ? ಅವ್ರಿಗೆ ಗೊತ್ತಿದೆ ತಾನೆ. ಇವಾಗ ತಂದೆ ಗೊತ್ತಿದ್ದರೆ, ಇವಾಗ ಮುದಾಕರಾರ್ಥ ಮೋದಕಂ ಎಲ್ಲರಿಗೂ ಗೊತ್ತು. ಮಕ್ಕಳು ಬಂದಾಗ ಹೇಳಪ್ಪ ಅಂತೇಳಿ ಹೇಳಿಸ್ತೀವಿ ಅಲ್ವಾ. ಅದನ್ನ ಹೇಳಿಸ್ದೇ ಇದ್ದರೆ, ನಮ್ಗೆ ಗೊತ್ತಿಲ್ದಿದ್ರೆ ಅವ್ರಿಗೆ ಹೆಂಗೆ ಹೇಳಿಸೋದು? ಅದಕ್ಕೆ ಸಂಸ್ಕಾರ ಬೇಕು. ಅದಕ್ಕೆ ನಮ್ಮ ಪಠ್ಯಕ್ರಮ ಬದಲಾಯಿಸಬೇಕು. ಏನು ಹೇಳ್ತೀರಾ ಇದು, ದಿಸ್ ಎವರ್ಷನ್ ಟು ಫಿಲಾಸಫಿ, ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್, ಅದನ್ನು ನಾವು ಹೇಗಾದರೂ ಮಾಡಿ ತೆಗಿಬೇಕು.